ಸ್ನೇಹ ಬಳಸಿಕೊಂಡು ಕಾರ್ತಿಕ್ ಮೇಲೆ ನಮ್ರತಾ ಆರೋಪ. ಬಿಗ್ ಬಾಸ್ ಆಟ ಮುಗಿಯಲು ಇನ್ನು 1 ವಾರ ಬಾಕಿ ಇದೆ. ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಿರ್ಬೇಕಾದ್ರೆ ನಮ್ರತಾ ಮತ್ತು ಕಾರ್ತಿಕ್ ನಡುವೆ ಜಗಳ ಶುರುವಾಗಿದೆ. ಆಟಕ್ಕಾಗಿ ನನ್ನ ಸ್ನೇಹವನ್ನ ಬಳಸಿಕೊಂಡಿ ಅಂತ ನಮ್ರತಾ ಕಾರ್ತಿಕ್ಗೆ ತಿವಿದಿದ್ದಾರೆ. ಸ್ನೇಹಿತ್ ಎಲಿಮಿನೇಷನ್ ನಂತರ ನಮ್ರತಾ ಕಾರ್ತಿಕ್ ಜೊತೆ ಒಡನಾಟ ಹೊಂದಿದ್ರು. ಕಾರ್ತಿಕ್ ನಮ್ರತಾ ಟ್ರೋಲ್ ವಿಚಾರ ತಿಳಿದ ಮೇಲೆ ಎಚ್ಚೆತ್ಕೊಂಡ್ರು. ಕಾರ್ತಿಕ್ ನಿಂದ ಕೊಂಚ ದೂರವೇ ಇದ್ರು ನಮ್ರತಾ. ಈ ಮಧ್ಯೆ ಕಾರ್ತಿಕ್ ಅವರು ನಮ್ರತಾಗೆ ಬೇಸರ ಆಗುವಂತೆ ನಡೆದುಕೊಂಡಿದ್ದು ಅವರಿಗೆ ಮತ್ತಷ್ಟು ಸಿಟ್ಟು ತರಿಸಿದೆ. ಈಗ ಇಬ್ಬರ ನಡುವೆ ಸಮರ ನಡೆದಿದೆ. ತನಿಷಾ ಜೊತೆ ಕಾರ್ತಿಕ್ ತುಂಬಾನೇ ಆಪ್ತವಾಗಿದ್ದಾರೆ. ಅವರಿಂದ ತಮ್ಮ ಟೀ ಕಪ್ ತೊಳಸಿಕೊಳ್ತಾರೆ ಅನ್ನುವ ಆರೋಪ ಈ ಮೊದಲು ಕೇಳಿಬಂದಿತ್ತು. ಇದನ್ನ ಸುಳ್ಳು ಮಾಡಬೇಕು ಅಂತ ಹೊರಟ ಕಾರ್ತಿಕ್ ಅವರು ತನಿಷಾ ಅವರನ್ನೇ ನಾಮಿನೇಟ್ ಮಾಡಿದ್ರು. ಇತ್ತೀಚೆಗೆ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ತನಿಷಾ ಔಟ್ ಆಗಿದ್ದಾರೆ. ಯಾರು ಹೊರ ಹೋಗ್ಬೇಕು ಅಂತ ಬಿಗ್ ಬಾಸ್ ಮನೆಯವರ ಅಭಿಪ್ರಾಯ ಕೇಳಿದಾಗ ಕಾರ್ತಿಕ್ ಅವರು ನಮ್ರತಾ ಹೆಸರನ್ನ ತೆಗೆದುಕೊಂಡ್ರು. ಇದು ಅವರ ಕೋಪಕ್ಕೆ ಕಾರಣ ಆಗಿದೆ. ನಾನು ಮನೆಯಿಂದ ಹೊರ ಹೋಗ್ಬೇಕು ಅಂತ ಯಾಕೆ ಭಾವಿಸಿದಿರಿ? ನೀವು ತನಿಷಾ ಹೆಸರನ್ನ ತಾನೇ ನಾಮಿನೇಟ್ ಮಾಡಿದ್ದು, ಅವರ ಹೆಸರನ್ನೇ ತೆಗೆದುಕೊಳ್ಬೇಕಾಗಿತ್ತು. ನಾಮಿನೇಟ್ ಮಾಡೋದು ತನಿಷಾನ, ಯಾರು ಹೊರ ಹೋಗ್ಲಿ ಅಂತ ಕೇಳಿದಾಗ ತೆಗೆದುಕೊಳ್ಳೋದು ನನ್ನ ಹೆಸರನ್ನ ಅಂತ ಸಿಟ್ಟಾದ್ರು ನಮ್ರತಾ. ಎಲ್ಲರೂ ನಾಮಿನೇಟ್ ಆಗ್ಲಿ ಅಂತ ನಾನು ತನಿಷಾ ಹೆಸರನ್ನ ನಾಮಿನೇಟ್ ಮಾಡಿದ್ದು ಅಂತ ಸಮರ್ಥನೆ ನೀಡಿದ್ರು ಕಾರ್ತಿಕ್. ಆ ಬಳಿಕ ನಮ್ರತಾ ಅವರ ಕೋಪ ಮತ್ತಷ್ಟು ಹೆಚ್ಚಿತು. ನೀವು ನನ್ನ ಗೆಳತನವನ್ನ ಬಳಸ್ಕೊಂಡ್ರಿ ಅಂತ ನಮ್ರತಾ ತಿವಿದ್ರು. ಫ್ಲರ್ಟ್ ವಿಚಾರದಲ್ಲಿ ಕೇವಲ ಕಾರ್ತಿಕ್ ಅವರ ತಪ್ಪು ಮಾತ್ರ ಇದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಮ್ರತಾ ಅವರು ಪ್ರತಿಕ್ರಿಯೆ ನೀಡಿದ್ದಕ್ಕೆ ಕಾರ್ತಿಕ್ ಅವರು ಮುಂದುವರೆದಿತ್ತು. ಹಾಗಾಗಿ ಕಿಚ್ಚನ ಕೊನೆಯ ಪಂಚಾಯಿತಿಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.